relative atomic mass and atomic mass unit. See, relative atomic mass unit, relative atomic mass. ಈ ಕಾನ್ಸೆಪ್ಟ್ ನಾವು ತಿಳ್ಕೊಬೇಕಂದ್ರೆ ಲೆಟ್ ಮಿ ಪುಟ್ ಇನ್ ದಿಸ್ ವೇ. ಸಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಇವಾಗ ನಾವು ಇಲ್ಲಿ ಈ ಲೆಫ್ಟ್ ಸೈಡ್ ಬ್ಯಾಲೆನ್ಸ್ ಅಲ್ಲಿ ನಮ್ಗೊಂದಷ್ಟು ವೆಜಿಟೇಬಲ್ಸ್ ಇದೆ. ಸೊ ಅದ್ರದ್ದು ವೇಟ್ ತಿಳ್ಕೊಬೇಕಂದ್ರೆ ನಾವು ಒಂದು ಯೂನಿಟ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಆ ಯೂನಿಟ್ನ ಏನಂತಾರೆ, ಸ್ಟ್ಯಾಂಡರ್ಡ್ ಯೂನಿಟ್. ಸೊ ಇಲ್ಲಿ ನಾವು ಹೇಳ್ಬೋದು 1 kg ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಯೂನಿಟ್. ಸೊ ಅದನ್ನ ನಾವು ಯೂಸ್ ಮಾಡಿದಾಗ ಆ ವೆಜಿಟೇಬಲ್ಸ್ ಮಾಸ್ ಎಷ್ಟಿದೆ ಅನ್ನೋದು ನಾವು ತಿಳ್ಕೊಬೋದು. ಅಂಡ್ ಇಲ್ಲಿ ನೋಡಿ, ಇವಾಗ 1 kg ಯೂನಿಟ್ ಯೂಸ್ ಮಾಡಿದಾಗ ಸೊ ಬೋತ್ ದ ಸೈಡ್ ಇನ್ ಈಕ್ವಿಲಿಬ್ರಿಯಂ. ಸೊ ದ ಮಾಸ್ ಆಫ್ ವೆಜಿಟೇಬಲ್ಸ್ ಇಸ್ 1 kg. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವುದೇ ವಸ್ತುದು ಮಾಸ್ ಮೆಜರ್ ಮಾಡಬೇಕಂದ್ರೆ ನಮಗೊಂದು ಸ್ಟ್ಯಾಂಡರ್ಡ್ ಯೂನಿಟ್ ಅನ್ನೋದು ಇರಬೇಕು. ಸೊ ಸ್ಟ್ಯಾಂಡರ್ಡ್ ಯೂನಿಟ್ ಅನ್ನೋದು ಇರಬೇಕು. ಸೊ ಇವಾಗ ದ ಮಾಸ್ ಆಫ್ ವೆಜಿಟೇಬಲ್ಸ್ ರಿಲೇಟಿವ್ ಕಂಪೇರ್ ಟು 1 kg. ಕಂಪೇರ್ ಟು 1 kg. ಸೊ ಇವಾಗ ನಾವು ಈ ವೆಜಿಟೇಬಲ್ಸ್ನ ಈ ಯೂನಿಟ್ಗೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಅದು ಕಂಪೇರ್ ಮಾಡಿದಾಗ ನಮ್ಗೆ ಏನು ಸಿಗ್ತಾ ಇದೆ, ಸೊ ಅಲ್ಲಿ ಬ್ಯಾಲೆನ್ಸ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗೇನೆ ನಾವು ಇವಾಗ ಆಟಮ್ದು ಮಾಸ್ ಫೈಂಡ್ ಔಟ್ ಮಾಡೋಕ್ಕಾಗತ್ತಾ ಬೈ ಯೂಸಿಂಗ್ ದಿಸ್ ಸ್ಟ್ಯಾಂಡರ್ಡ್ ಯೂನಿಟ್ which is 1 kg? No, we can't find the mass of an atom because the atom is very small. ಹಾಗಾದ್ರೆ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಕಾರ್ಬನ್. We call carbon as a carbon 12. Why? Because we can see here we have 6 number of proton and 6 number of neutron. Hence the mass number of carbon is 12. So ಇವಾಗ ನಾವು ಇಲ್ಲಿ ನೋಡ್ಬೋದು, ನಾವು ಬೋತ್ ದ ಸೈಡ್ ಇನ್ ದ ಬ್ಯಾಲೆನ್ಸ್ ವಿ ಹ್ಯಾವ್ ಟೇಕನ್ 1 atom of carbon 12. ಸೊ ಆಬ್ವಿಯಸ್ಲಿ ಅದು ಬ್ಯಾಲೆನ್ಸ್ ಆಗತ್ತೆ, ಬಿಕಾಸ್ ಲೆಫ್ಟ್ ಸೈಡ್ ಅಲ್ಲಿರೋ ಕಾರ್ಬನ್ ಆಟಮ್ದು ಮಾಸ್ ನಂಬರ್ 12 ಅಂಡ್ ರೈಟ್ ಸೈಡ್ ಅಲ್ಲಿರೋ ಕಾರ್ಬನ್ದು ಮಾಸ್ ನಂಬರು 12. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ. ಸೊ ನಾವಿವಾಗ ಇಲ್ಲಿ ಸ್ವಲ್ಪ ಚೇಂಜ್ ಮಾಡೋಣ. ಏನಂದರೆ ಲೆಫ್ಟ್ ಸೈಡಲ್ಲಿ ಆ 1 ಕಾರ್ಬನ್ ಆಟಮ್ ಏನಿದೆ ಅದನ್ನು ಹಾಗೆ ಇಟ್ಟು ರೈಟ್ ಸೈಡಲ್ಲಿರೋ ಕಾರ್ಬನ್ ಆಟಮ್ನ ನಾವು ಡಿವೈಡ್ ಮಾಡೋಣ, 12 ಯೂನಿಟ್ಸ್ ಆಗಿ ಡಿವೈಡ್ ಮಾಡೋಣ. ದ ರೀಸನ್ ಈಸ್ ಓನ್ಲಿ 12 ಯೂನಿಟ್ಸ್ ಅಂದರೆ ಬಿಕಾಸ್ ದ ಮಾಸ್ ನಂಬರ್ ಆಫ್ ಕಾರ್ಬನ್ ಇಸ್ 12. ಅದಕ್ಕೆ ನಾವು ಆ ಕಾರ್ಬನ್ ಆಟಮ್ನ ಏನು ಮಾಡ್ತಾ ಇದ್ದೀವಿ, 12 ಯೂನಿಟ್ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಕ್ವಶನ್ ನಿಮಗೆ ಕೇಳ್ತಾ ಇದ್ದೀನಿ ನಾನು, ಇಲ್ಲಿ ಲೆಫ್ಟ್ ಸೈಡಲ್ಲಿ 1 atom ಆಫ್ ಕಾರ್ಬನ್ ಇದೆ ಮತ್ತು ರೈಟ್ ಸೈಡಲ್ಲಿ ನಮ್ಮ ಹತ್ರ 12 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ ಇದೆ. ಸೊ ಅದೆರಡು ಬ್ಯಾಲೆನ್ಸ್ ಆಗತ್ತಾ? ಆಬ್ವಿಯಸ್ಲಿ ಎಸ್, ಬಿಕಾಸ್ ನಾವಲ್ಲಿ ಬೇರೆ ಏನು ಆ್ಯಡ್ ಮಾಡ್ತಾ ಇಲ್ಲ ನಾವೇನು ರಿಮೂವ್ ಮಾಡ್ತಾ ಇಲ್ಲ. ಅಲ್ಲಿ ಲೆಫ್ಟ್ ಸೈಡಲ್ಲಿರೋ ಕಾರ್ಬನ್ ಆಟಮ್ದು ಮಾಸ್ ನಂಬರ್ 12, ರೈಟ್ ಸೈಡಲ್ಲಿರೋ 12 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ದು ಮಾಸ್ ಕೂಡ 12. ಸೊ ಕಾರ್ಬನ್ ಆಟಮ್ 1 ಕಾರ್ಬನ್ ಆಟಮ್ ಈಸ್ ಈಕ್ವಲ್ಸ್ ಟು 12 ಯೂನಿಟ್ಸ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ನಾವು ಹೇಳ್ಬೋದು ಮಾಸ್ ಆಫ್ 1 ಕಾರ್ಬನ್ ಆಟಮ್ ಈಸ್ ಈಕ್ವಲ್ಸ್ ಟು 12 ಯೂನಿಟ್ಸ್. ಸೊ ಇವಾಗ ನಾವಿಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಫ್ಟ್ ಸೈಡಲ್ಲಿ ನಾವು ಆಕ್ಸಿಜನ್ ತೊಗೊಂಡಿದ್ದೀವಿ ಆ್ಯಂಡ್ ರೈಟ್ ಸೈಡಲ್ಲಿ ನಾವು ಮಾತ್ರ 12 atom ಆಫ್ ಕಾರ್ಬನ್ ಇದೆ. ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಇಂಬ್ಯಾಲೆನ್ಸ್ ಆಗಿದೆ. ಯಾಕೆ ಇಂಬ್ಯಾಲೆನ್ಸ್ ಆಗಿದೆ? ವಿ ನೋ ದ್ಯಾಟ್ ಮಾಸ್ ನಂಬರ್ ಆಫ್ ಆಕ್ಸಿಜನ್ ಈಸ್ 16 ಆ್ಯಂಡ್ ಇಲ್ಲಿ ಇರೋ ಮಾಸ್ ಎಷ್ಟು? 12. ಸೊ ಅದು ಇಂಬ್ಯಾಲೆನ್ಸ್ ಆಗಿದೆ. ಬಟ್ ಆಕ್ಸಿಜನ್ ಲುಕ್ಸ್ ಹೆವಿ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಈ 12 ಯೂನಿಟ್ಸ್ಗೆ ನಾವು ಇನ್ನು 4 ಯೂನಿಟ್ಸ್ ಆ್ಯಡ್ ಮಾಡಬೇಕು. 4 ಯೂನಿಟ್ಸ್ ಆಫ್ ಕಾರ್ಬನ್ ಆ್ಯಡ್ ಮಾಡಿದಾಗ ಅದು
ಬ್ಯಾಲೆನ್ಸ್ ಆಗುತ್ತೆ and it will be in equilibrium. ಸೊ ಇಲ್ಲಿ ನೀವು ನೋಡ್ಬೋದು, ನಾವಿಲ್ಲಿ ಮತ್ತೆ 4 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ ಆ್ಯಡ್ ಮಾಡಿದಾಗ it looks balanced. So mass of one oxygen atom is equals to 16 units. 16 units of carbon atom. ಸೊ ಹಾಗೇನೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಸೋಡಿಯಂದು ಬ್ಯಾಲೆನ್ಸ್ ಆಗಬೇಕಂದ್ರೆ ನಾವು ಇಲ್ಲಿ ಇನ್ನ ಎಷ್ಟು ಆ್ಯಡ್ ಮಾಡಬೇಕಾಗತ್ತೆ? 11 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಮಾಸ್ ನಂಬರ್ ಎಷ್ಟು ಸೋಡಿಯಂದು? 23. ನಮ್ಮ ಹತ್ರ ಇಲ್ಲಿ ಇದ್ದಿದ್ದು ಕಾರ್ಬನ್ ಎಷ್ಟು? 12. ಸೊ ಅದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಬ್ಯಾಲೆನ್ಸ್ ಆಗಬೇಕಂದ್ರೆ ನಾವು ಅದಕ್ಕಿನ್ನ 11 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ನ ಆ್ಯಡ್ ಮಾಡಬೇಕಾಗತ್ತೆ. ಹಾಗೆ ನಾವು ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು, ನೈಟ್ರೋಜನ್. ಸೊ ನೈಟ್ರೋಜನ್ ಮಾಸ್ ನಂಬರು 14. ಸೊ ನಮ್ಮ ಹತ್ರ ಇಲ್ಲಿ ಇರೋದು 12 ಆಟಮ್ ಆಫ್ ಕಾರ್ಬನ್ ಯೂನಿಟ್ಸ್. ಸೊ ಬ್ಯಾಲೆನ್ಸ್ ಆಗಬೇಕಂದ್ರೆ ನಾವು ಇನ್ನ ಎಷ್ಟು ಆ್ಯಡ್ ಮಾಡಬೇಕಾಗತ್ತೆ? 2 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ 16 ಯೂನಿಟ್ಸ್, 23 ಯೂನಿಟ್ಸ್, ಈ 14 ಯೂನಿಟ್ಸ್ ಅನ್ನೋದು ಏನಿದೆ ಅಲ್ವಾ, ಅದೇ ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಆಗತ್ತೆ. ಸೊ ಮಾಸ್ ಆಫ್ ಒನ್ ಆಕ್ಸಿಜನ್ ಆಟಮ್ ಈಸ್ ಈಕ್ವಲ್ಸ್ ಟು, ನಾವು ಅದನ್ನ ರಿಲೇಟಿವ್ ಅಟಾಮಿಕ್ ಮಾಸ್ ಅಲ್ಲಿ ಹೇಳ್ಬೇಕಂದ್ರೆ ಹೇಗೆ? ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16 ಯೂನಿಟ್ಸ್. ಹಾಗೆ ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಇಸ್ 23 and relative atomic mass of nitrogen is 14. So now we will discuss about AMU, atomic mass unit. So atomic mass unit andre ಏನು? ಓಕೆ, ಇಲ್ಲಿ ಮುಂಚೆ ಹೇಳಿದಾಗೆ ಈ ಲೆಫ್ಟ್ ಸೈಡ್ ಅಲ್ಲಿ 1 ಆಟಮ್ ಆಫ್ ಕಾರ್ಬನ್ ಇದೆ, ರೈಟ್ ಸೈಡ್ ಅಲ್ಲಿ 12 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ ಇದೆ. ಸೊ AMU ಅಂದ್ರೆ ಏನಾಗಿದ್ರೆ, AMU ಅಂದ್ರೆ ಇಲ್ಲಿ 12 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ ಇದೆಲ್ಲ, ಅದರಲ್ಲಿ ನಾವು ಒನ್ ಸಿಂಗಲ್ ಪಾರ್ಟ್ನ ಮಾತ್ರನೇ 1 AMU ಅಂತ ಹೇಳೋದು. ಹಾಗಿದ್ರೆ ನಮ್ಮ ಹತ್ರ ಇಲ್ಲಿ ಎಷ್ಟು ಇದೆ? ನಮ್ಮ ಹತ್ರ ಇಲ್ಲಿ 12 AMU ಇದೆ. ಇದಿಷ್ಟು ಏನು ಹೇಳ್ಬೋದು? 12 AMU. ಇದು 1 AMU, 1 ಅಟಾಮಿಕ್ ಮಾಸ್. ಸೊ ಇದು ಸಿಂಗಲ್ ಯೂನಿಟ್ ಆಫ್ ಕಾರ್ಬನ್ ಏನಿದೆಲ್ಲ ಅದು 1 AMU. ಸೊ 1 AMU is equals to 1/12 ಪಾರ್ಟ್ ಆಫ್ ಕಾರ್ಬನ್. ಇಲ್ಲಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಮ್ಮ ಹತ್ರ ಲೆಫ್ಟ್ ಸೈಡಲ್ಲಿ 1 ಆಟಮ್ ಆಫ್ ಕಾರ್ಬನ್ ಇದೆ ಆ್ಯಂಡ್ ರೈಟ್ ಸೈಡಲ್ಲಿ 12 ಯೂನಿಟ್ಸ್ ಆಫ್ ಕಾರ್ಬನ್ ಆಟಮ್ ಇದೆ. ಆ 12 ಯೂನಿಟ್ಸ್ ಅಲ್ಲಿ 1 ಯೂನಿಟ್ನ ನಾವೇನು ಹೇಳ್ತೀವಿ? 1 AMU ಅಂತ ಹೇಳ್ತೀವಿ. ಆ 1 AMU ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಇಟ್ ಈಸ್ ಈಕ್ವಲ್ಸ್ ಟು 1/12 ಪಾರ್ಟ್ ಆಫ್ ಕಾರ್ಬನ್. 12 ಅಲ್ಲಿ 1 ಅಂತ. ಸೊ ಅದನ್ನ ಸೊ ಈ kg ಅನ್ನೋದು ಹೇಗೆ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮಾಸ್ ಆಗಿರುತ್ತೋ ಹಾಗೆ ಈ 1 AMU ಅನ್ನೋದು ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ಗೆ ಸ್ಟ್ಯಾಂಡರ್ಡ್ ಯೂನಿಟ್ ಏನು? 1 AMU, ಅಟಾಮಿಕ್ ಮಾಸ್ ಯೂನಿಟ್. ಸೊ ನಾವಿಲ್ಲಿ ಯೂನಿಟ್ಸ್ ಅಂತ ಯೂಸ್ ಮಾಡಿದ್ವಲ್ಲ, ಅಲ್ಲೆಲ್ಲ ನಾವು ಇವಾಗ ಏನಂತ ಹೇಳ್ಬೋದು ಅಂದರೆ AMU, ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ಬೋದು. ಸೊ ಮಾಸ್ ಆಫ್ 1 ಆಕ್ಸಿಜನ್ ಆಟಮ್ ಈಸ್ ಈಕ್ವಲ್ಸ್ ಟು 16 AMU. ಈಗ AMU ಬದಲಿಗೆ ನಾವು ಯೂನು ಯೂಸ್ ಮಾಡ್ಬೋದು, ವಿಚ್ ಇಸ್ ಕಾಲ್ಡ್ ಆಸ್ ಯೂನಿಫೈಡ್ ಮಾಸ್.